ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಮಾರಣಬಸರಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೋಣ ಇವರ ವತಿಯಿಂದ ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮದ ಯೋಜನೆಯಡಿಯಲ್ಲಿ ಗ್ರಾಮದ ಕುಡಿಯುವ ನೀರಿನ ಕೆರೆ ಹೊಳ್ಳೆತ್ತುವ ಕಾರ್ಯಕ್ರಮವನ್ನು ಶಾಖಾ ಶಿವಯೋಗಿ ಮಂದಿರ ನಿಡಗುಂದಿಕೊಪ್ಪ ಪರಮ ಪೂಜ್ಯ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳ ಅಮೃತಾಸ್ತದಿಂದ ಕೆರೆ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆರವರು ರಾಜ್ಯದಲ್ಲಿ ಒಟ್ಟು 800 ಕೆರೆ ನಿರ್ವಹಿಸಿದ್ದು ಒಟ್ಟು 58 ಕೋಟಿ ನಮ್ಮ ರಾಜ್ಯದಲ್ಲಿ ಅನುದಾನವನ್ನು ನೀಡಿದ್ದಾರೆ. ನಿಮ್ಮ ಗ್ರಾಮದಲ್ಲಿ 801ನೇ ಕೆರೆಯನ್ನು ಹೊಳ್ಳೆತ್ತುವ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಇದಕ್ಕೆ ಧರ್ಮಸ್ಥಳದಿಂದ 6 ಲಕ್ಷ ಅನುದಾನವನ್ನು ಪೂಜ್ಯರು ನೀಡಿದ್ದಾರೆ ಎಂದು ಶಿವಾನಂದ್ ಆಚಾರ್ಯ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಕೆರೆ ಅಭಿವೃದ್ಧಿ ಹಾಗೂ ಶುದ್ಧ ಗಂಗಾ ಕುಡಿಯುವ ನೀರಿನ ಘಟಕದ ನಿರ್ದೇಶಕರಾದ ಶ್ರೀ ಶಿವಾನಂದ ಆಚಾರ್ಯ, ಗದಗ ಜಿಲ್ಲಾ ನಿರ್ದೇಶಕರಾದ ಯೋಗೇಶ್ ಎ, ರೋಣ ತಾಲೂಕಾ ಯೋಜನಾಧಿಕಾರಿಯಾದ ಮಹಾಬಲೇಶ್ವರ ಪಟಗರ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೀರಣ್ಣ ಮರಡಿ, ಚಂದ್ರು ಮರನ ಬಸರಿ, ಶೇಖರಗೌಡ ಪಾಟೀಲ್, ಶಿವಕುಮಾರ್ ದಿಂಡೂರ, ಶ್ರೀಮತಿ ಲಲಿತಾ ಮರನ ಬಸರಿ, ಹನುಮವ್ವ ತಳವಾರ್ ಹಾಗೂ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಸಿಬ್ಬಂದಿ ವರ್ಗದವರು, ಕೆರೆಯ ಅಭಿವೃದ್ಧಿ ಸಮಿತಿಯವರು, ಯೋಜನೆಯ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ಮರಣಬಸರಿ ಗ್ರಾಮದ ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.